ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹ ಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ವೆಜ್ ಮಂಚೂರಿಯನ್ ಡ್ರೈ ಅಂಥೇಳಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ಚಾನಲ್ ಒಳಗೆ ನಾವು ನೋಡೋಣ ಅಂತ. ಫಸ್ಟಿಗೆ ನಾನು ಒಂದು ಪಾತ್ರೆ ತೊಗೊಂಡಿನಿ. ಫಸ್ಟಿಗೆ ನಾನು ಸಾಸ್ ಮಾಡ್ಕೊಳತ್ತೀನಿ. 2 ರಿಂದ 3 ಚಮಚ ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಶುಂಠಿ 1 ಚಮಚ ಹಾಕ್ಕೊಳತ್ತೀನಿ. ಇದು ಸಣ್ಣಗೆ ಹೆಚ್ಚಿರುವಂಥ ಶುಂಠಿ. 2 ಚಮಚ ಅಷ್ಟೇ ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ. ನಿಮ್ಮ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಅದನ್ನು ಹಾಕ್ಬೋದು. ಇದನ್ನು ಹಾಕಿದ್ರೆ ಜಾಸ್ತಿ ರುಚಿ ಬರ್ತೈತಿ. ಮತ್ತು 1 ಚಮಚ ಅಷ್ಟೇ ಕೊತ್ತಂಬರಿ ಏನು ದಂಟು ಇರ್ತೈತಲ್ಲ ಅದನ್ನು ಸಣ್ಣಗೆ ಹೆಚ್ಚಿ ಹಾಕತ್ತೀನಿ. ಮತ್ತು ಸಣ್ಣಗೆ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿನ ಇದನ್ನು 1 ಚಮಚ ಅಷ್ಟು ಹಾಕತ್ತೀನಿ. ಇದನ್ನು ಹಾಕಿ ಚಲೋ ತಂಗ ಇದೆ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರಲ್ಲ, ನಿಮ್ಮ ಕಡೆ ಇಲ್ಲ ಅಂದ್ರೆ ನಾರ್ಮಲ್ ಉಳ್ಳಾಗಡ್ಡಿನ 1 ಹೆಚ್ಚಿ ಹಾಕಿದರೆ ಸಾಕು. ಮತ್ತು ಕ್ಯಾಪ್ಸಿಕಮ್ ಅರ್ಧಕ್ಕಿಂತ ಕಮ್ಮಿ ಹಾಕತ್ತೀನಿ, ಗಿರ್ದ ಕಪ್. ಇದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. ಕಲರ್ ಚೇಂಜ್ ಆಗ್ಬೇಕು. ಮತ್ತು 2 ಏನು ಕಾಯಿ ಪಲ್ಯ ಹಾಕೇನಲ್ಲ ಅದು ಚಲೋ ತಂಗ ಹುರಿಬೇಕು. ಮತ್ತು 1 ಚಮಚ ಅಷ್ಟು ಡಾರ್ಕ್ ಸೋಯಾ ಸಾಸ್ ಹಾಕೊಳತ್ತೀನಿ. ಮತ್ತು ಅರ್ಧ ಚಮಚ ಅಷ್ಟು ವಿನೆಗರ್ ಇಲ್ಲ ಅಂತಂದ್ರೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು. ನಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು. ಅರ್ಧ ಚಮಚ ಅಷ್ಟು ಹಾಕತ್ತೀನಿ ನಾನು ವಿನೆಗರ್. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಉಪ್ಪು ಸ್ವಲ್ಪ ಕಮ್ಮಿನ ಹಾಕೋರಿ, ಯಾಕಂದರೆ ಸೋಯಾ ಸಾಸ್ ಒಳಗೆ ಉಪ್ಪು ಇರ್ತೈತಿ. ಮತ್ತು ಪೆಪ್ಪರ್ ಪೌಡರ್ ಒಂದು ಅರ್ಧ ಚಮಚ ಅಷ್ಟೇ. ಆಮೇಲೆ ಸ್ವೀಟ್ ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕಂತೇಳಿ ಸಕ್ಕರೆ ಹಾಕತ್ತೀನಿ. ಸಕ್ಕರೆ ಇಲ್ಲ ಅಂತ ಸಕ್ಕರೆ ಹಾಕೋದು ಬೇಡ ಅಂತಂದ್ರೆ ನೀವು ಟೊಮೆಟೊ ಕೆಚಪ್ ಇರ್ತದಲ್ಲ ಅದನ್ನು ಹಾಕ್ಬೋದು. ಇದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. ಆಮೇಲೆ ಅದು ಏನಾರ ಹೊತ್ತಾಕತ್ತೈತಿ ಏನಾರ ಅನಿಸಿದ್ರೆ ಒಂಚೂರು ನೀರು ಹಾಕೋರಿ. ನಿಮಗೆ ಸಾಸ್ ಏನಾದರೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಕಮ್ಮಿ ನೀರು ಹಾಕೋಬೋದು. ಮತ್ತು ನಾನೇನು ಮಾಡೇನಂದ್ರೆ 1 ಚಮಚ ಅಷ್ಟು ಕಾರ್ನ್ಫ್ಲವರ್ ಇರ್ತೈತಲ್ಲ ಅದನ್ನು ನೀರೊಳಗೆ ಕಲಿಸಿ ಇದಕ್ಕೆ ಹಾಕತ್ತೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಒಂದು ಚಲೋ ಗ್ಲಾಸಿ ಫಿನಿಶ್ ಬರ್ತೈತಿ ಸಾಸಿಗೆ, ಮತ್ತು ಥಿಕ್ ಆಗ್ತೈತಿ. ಈಗ ನೋಡ್ಬೋದು ಸ್ವಲ್ಪ ನೀರು ಐತಿದೆ. ಹಂಗೆ ಒಂಚೂರು ಕಲಿಸ್ಕೊತ ಹೋದಂಗೆ ಈ ಟೈಪ್ ಸಿಲ್ಕಿ ಕಲರ್ ಬರ್ತೈತಿ. ಮತ್ತು ಇದು ಗ್ರೇವಿನೂ ಭಾಳ ರುಚಿ ಆಗ್ತೈತಿ, ಮತ್ತು ನೋಡೋಕ್ಕೂ ಚಲೋ ಕಾಣ್ತೈತಿ. ನೋಡ್ರಿ ಈ ಟೈಪ್ ಆದರೂ ಸಾಕು. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಹಾಕಿ ಇದನ್ನು ಸೈಡಿಗೆ ಇಡಾತೀನಿ ನಾನು. ಈಗ ನೆಕ್ಸ್ಟ್ ನಾವು ಮಂಚೂರಿಯನ್ ಬಾಲ್ ಮಾಡೋಣಂತ. ಅದನ್ನು ಮಾಡೋದನ್ನು ಭಾಳ ಸಿಂಪಲ್ ರೆಸಿಪಿ ಇರ್ತೈತಿ. ಫಸ್ಟಿಗೆ ಸಾಸ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಯಾವಾಗಾರ ನೀವು ಇನ್ನೇನು ಬಡಿಸ್ಬೇಕು, ಇನ್ನೇನು ಊಟ ಮಾಡಬೇಕು ಅನ್ನೋ ಟೈಮಿಗೆ ಮಂಚೂರಿಯನ್ ಬಾಲ್ಸನ್ನು ಕರೆದ್ಬಿಟ್ರೆ ಹಾಕಿದ್ರೆ ಆಗ್ಬಿಡ್ತೈತಿ. ಒಂದು ಬಟ್ಲದೊಳಗೆ ಏನು ಮಾಡೇನಿ ನಾನು 1 ಕಪ್ ಅಷ್ಟು ಕ್ಯಾಬೇಜ್ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೀನಿ. ಗಿರ್ದ ಕಪ್ ಅಷ್ಟೇ ಕ್ಯಾರೆಟ್ ಅದನ್ನು ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡೀನಿ. ಮತ್ತು ಬೀನ್ಸ್ ಇದು ಗಿರ್ದ ಕಪ್. ಆಮೇಲೆ ಕ್ಯಾಪ್ಸಿಕಮ್ ಮತ್ತು ಇದು ಉಳ್ಳಾಗಡ್ಡಿ ಇದನ್ನು 1/4 ಕಪ್ ಹಾಕ್ಕೊಂಡೀನಿ. ಮತ್ತು ಸ್ಪ್ರಿಂಗ್ ಆನಿಯನ್, ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿರುವಂಥ ಬೆಳ್ಳುಳ್ಳಿ, ಮತ್ತು ಸಣ್ಣಗೆ ಹೆಚ್ಚಿರುವಂಥ ಶುಂಠಿ, ಮತ್ತು ಒಂಚೂರು ಹಸಿಮೆಣ್ಸಿನ್ಕಾಯಿ, ಮತ್ತು ಕೊತ್ತಂಬರಿದೇನು ದಂಟು ಇರ್ತದಲ್ಲ ಅದನ್ನು ಹಾಕ್ಕೊಳತ್ತೀನಿ. ಮತ್ತು ಕೊತ್ತಂಬರಿನೂ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಳತ್ತೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಮತ್ತು ಒಂದು 3 ಚಮಚ ಅಷ್ಟು ಮೈದಾ ಹಿಟ್ಟು, 1.5 ಚಮಚ ಅಷ್ಟು ಕಾರ್ನ್ಫ್ಲವರ್ ಇಷ್ಟು ಹಾಕ್ಕೊಳತ್ತೀನಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನೀವು ಚೆಕ್ ಮಾಡಿದ್ರೆ ಪೂರ್ತಿ ರೆಸಿಪಿ ಸಿಗ್ತೈತೆ ನಿಮ್ಗೆ. ಫಸ್ಟಿಗೆ ಏನು ಮಾಡ್ಬೇಕು, ನೀವು ಇದನ್ನು ನೀರು ಹಾಕೊಳಕ್ಕೆ ಹೋಗ್ಬಿಡ್ರಿ ಸ್ಟಾರ್ಟಿಂಗನ್ನು. ಯಾಕಂದ್ರೆ ಇದ್ರೊಳಗೆಲ್ಲ ಕಾಯಿಪಲ್ಲೆ ಎಲ್ಲನೂ ನೀರು ಬಿಡ್ತದಲ್ಲ, ಅದನ್ನು ಚಲೋ ತಂಗ ಕೈಲೇನೆ ಹೆಚ್ಚಿಕೋರಿ ಚಲೋ ತಂಗ. ಮತ್ತು ಒಂಚೂರು ಇದಕ್ಕೆ ಕಲರ್ ಇರಲಿ ಅಂತೇಳಿ ಸ್ವಲ್ಪ ನಾ ಚಿಲ್ಲಿ ಸಾಸ್ ಹಾಕ್ಕೊಳತ್ತೀನಿ. ನಿಮ್ಮ ಕಡೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇರ್ತಾರೆ ಅದನ್ನು ಹಾಕ್ಬೋದು. ಅದನ್ನು ಹಾಕಿ ಈ ಟೈಪ್ ನೋಡಿರಿ. ಇದು ಹೆಂಗೆ ನಾವು ಜಾಮೂನ್ ಹೆಂಗೆ ಉಂಡೆ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಇದನ್ನು ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊರಿ. ಇದನ್ನು ಮಾಡ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಂಡು ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿರಿ. ಹಿಟ್ಟು ಜಾಸ್ತಿ ಹಾಕಿದ್ರೆ ಹಿಟ್ಟು ಹಾಕ್ತೀವಿ, ಅದಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನ ಹಾಕೋರಿ. ಹಾಕಿ ಕೈ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೆ ಸಾಕು. ಈಗ ಮಂಚೂರಿಯನ್ ಬಾಲ್ಸ್ ನೋಡ್ಬೋದು ನೀವು. ಈ ಟೈಪ್ ನಾವು ಬಜ್ಜಿ ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ಟೈಪ್ ಮಾಡ್ಕೊರಿ. ಮಾಡಿನ ತೆಗೆದಿಟ್ಕೊಳತ್ತೀನಿ. ನೋಡ್ರಿ ಈ ಟೈಪ್ ಆದರೆ ಸಾಕು. ಇಷ್ಟು ಸೈಜ್ ಇದು ಕರೆಕ್ಟ್ ಆಗ್ತೈತಿ. ಮತ್ತು ನೋಡ್ರಿ ಓಪನ್ ಮಾಡಿದಾಗ ಎಲ್ಲ ವೆಜಿಟೇಬಲ್ಸು ಚಲೋ ತಂಗ ಕುಕ್ ಆಗಿರ್ತಾವೆ. ಅದು ಭಾಳ ಕ್ರಿಸ್ಪಿ ಇರ್ತೈತಿ. ಆಮೇಲೆ ಸಾಸ್ ಏನು ರೆಡಿ ಮಾಡಿದ್ಮೇಲೆ ಅದನ್ನು ವಾಪಸ್ ಬಿಸಿ ಮಾಡ್ಕೊಳತ್ತೀನಿ. ಒಂಚೂರು ನೀರು ಹಾಕ್ಕೊಂಡಿನಿ ನಾನು, ಇದಕ್ಕಂದ್ರೆ ಮಂಚೂರಿಯನ್ ಬಾಲ್ಸನ್ನು ಚಲೋ ತಂಗ ಸಾಸ್ನಾಗ ಕೋಟ್ ಆಗ್ಬೇಕದು. ಇನ್ನೊಂದು ಟ್ರಿಕ್ ಏನಂತಂದ್ರೆ ನೀವು ಯಾವಾಗ ತಿನ್ಬೇಕಂತ ಮಾಡ್ತಿರಲ್ಲ ಅವಾಗನೇ ಹಾಕಿ ಮಿಕ್ಸ್ ಮಾಡ್ಕೊರಿ.
ಯಾಕಂದ್ರೆ ನೀವು ಮುಂಚೆನೇ ಮಿಕ್ಸ್ ಮಾಡ್ಕೊಂಡು ಇಟ್ಬಿಟ್ರೆ ಏನಾಕೈತಿ ಭಾಳ ಮೆತ್ತಗಾಗ್ತಾವೆ, ಅಷ್ಟು ತಿನ್ನೋಕೆ ಚಲೋ ಅಂತಿದ್ದಿಲ್ಲ. ಇನ್ನೇ ನೀವು ಊಟ ಮಾಡಬೇಕು ಅನ್ನೋ ಟೈಮಿಗೆ ಈ ಟೈಪ್ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಏನಾಕೈತಿ ಸ್ವಲ್ಪ ಕ್ರಿಸ್ಪಿನೂ ಇರ್ತಾವೆ, ಸ್ವಲ್ಪ ಸಾಫ್ಟು ಇರ್ತಾವೆ, ಅಂದ್ರೆ ಅವಾಗ ತಿನ್ನೋಕೆ ಚಲೋ ಅನಿಸ್ತೈತಿ. ನೋಡ್ಬೋದು ಈಗ ನಾವು ಕಾರ್ನ್ಫ್ಲವರ್ ಹಾಕಿರೋದಕ್ಕೆ ಇಷ್ಟು ಚಲೋ ಶೈನ್ ಬಂದೈತಿ. ನೀವು ಹೆಂಗೆ ಈಗ ಸ್ಟ್ರೀಟ್ ಸ್ಟೈಲ್ ಫುಡ್ ತಿಂತೀರಿ, ರೆಸ್ಟೋರೆಂಟ್ನಾಗ ಹೋಗಿ ತಿಂತಿರಲ್ಲ, ಸೇಮ್ ಹಂಗೆ ಬರ್ತೈತಿ. ಇದ್ರ ಜೊತೆ ಬೇಕಂದ್ರೆ ನೀವು ನೂಡಲ್ಸ್ ಮಾಡ್ಕೋಬೋದು, ಫ್ರೈಡ್ ರೈಸ್ ಮಾಡ್ಕೋಬೋದು, ಅದ್ರ ಜೊತೆ ಭಾಳ ಚಲೋ ಕಾಂಬಿನೇಷನ್ ಆಗ್ತೈತಿ. ಇನ್ನೊಂಚೂರು ನೀರು ಹಾಕಿದ್ರೆ ಸ್ವಲ್ಪ ಸಾಸ್ ಗತೆನೂ ಮಾಡಿ ನೀವು ನೂಡಲ್ಸ್ ಫ್ರೈಡ್ ರೈಸ್ ಜೊತೆನೂ ತಿನ್ಬೋದು. ಮತ್ತು ಅದಕ್ಕೆ ಒಂಚೂರು ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಹಾಕಿದರೆ ಇದು ರೆಸಿಪಿ ರೆಡಿ ಆಗಿಬಿಡ್ತೈತಿ. ಸ್ವಲ್ಪ ಟೈಮ್ ಹಿಡಿತೈತಿ, ಅದ್ರ ಹೊರಗಡೆ ತಿನ್ನೋದಕ್ಕಿಂತನೂ ಹೆಲ್ದಿ, ಟೇಸ್ಟಿ, ಮತ್ತು ಎಷ್ಟು ಬೇಕಾದ್ರೆ ನೀವು ಕ್ವಾಂಟಿಟಿ ಮೆನುವಾಗಿ ಮಾಡ್ಕೋಬೋದು. ಮತ್ತು ಇದಕ್ಕೆ ಮುಂಚೆ ನಾನು ಫ್ರೈಡ್ ರೈಸ್, ನೂಡಲ್ಸ್ ಭಾಳಷ್ಟು ರೆಸಿಪಿ ಮಾಡೀನಿ, ಅದನ್ನು ಚೆಕ್ ಮಾಡಿ ಇದ್ರ ಜೊತೆನೂ ಕಂಬೈನ್ ಮಾಡ್ಕೊಂಡು ರೆಸಿಪಿ ಮಾಡ್ಕೋಬೋದು. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.